ಹಾಯ್ ಫ್ರೆಂಡ್, ನಮಸ್ಕಾರ ರೀ. ಎಲ್ಲರೂ ಆರಾಮದಿರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನ್ರಿ. ನಮ್ಮೂರು ದೇವಸ್ಥಾನಗಳನ್ನ ತೋರಿಸ್ಬೇಕು ಅಂದ್ಕೊಂಡೇನಿ ನಾನು ನಿಮಗೆ. ಇವಾಗ ತೋರಿಸ್ತೇನೆ ರೀ ನಾನು ಯಾವ ದೇವಸ್ಥಾನ ನಮ್ಮೂರು ಒಳಗೆ ಅಂಥೇಳಿ ತೋರಿಸ್ಬೇಕು ಅಂದ್ಕೊಂಡೇನಿ ರೀ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ರೀ. ನಮಗೂ ಲೈಕ್ ಕೊಡ್ರಿ ಪ್ಲೀಸ್. ಮತ್ತು ರೀ ಇಲ್ಲಿ ದೇವಸ್ಥಾನ ಐತಲ್ರಿ, ಇದೆಲ್ಲ ಕಲ್ಲಿನ ಕಲ್ಲಿನ ಗುಡಿ. ನನ್ನ ಕಲ್ಲಾಗ ಮೊದಲನೇ ದೇವಸ್ಥಾನ ಅಂತ ಉಳಿದಿದಾವ್ರಿ ನಮ್ಮ ಊರು ರೀ. ನಮ್ಮ ಊರನ್ನ ದೇವ್ರ ಕಲ್ಲೋಳಿ ಅಂತಲೇ ಹೆಸರು ಫೇಮಸ್ ಐತ್ರಿ ನಮ್ಮ ಊರು ರೀ. ದೇವ್ರ ಗುಡಿಗಳ ಜಾಸ್ತಿ ಅದಾವ ನಮ್ಮ ಊರಾಗ. ಈ ದೇವಿ ಗುಡಿ ಇಲ್ಲ ಅನ್ನೋಂಗಿಲ್ಲ, ಅಷ್ಟು ದೇವಸ್ಥಾನ ಅದಾವ್ರಿ, ದೇವ್ರುಗಳು ಅದಾವ್ರಿ ಈ ಊರೊಳಗೆ. ಎಲ್ಲ ಗುಡಿಗಳು ಚಂದ ಅದಾವ್ರಿ. ಇದು ನೋಡ್ರಿ ರಾಮಲಿಂಗೇಶ್ವರ ಗುಡಿ ಅಂತ ಐತ್ರಿ. ಇದು ರಾಮಲಿಂಗೇಶ್ವರ ಮೊದಲೇ ಇದ್ರಿ, ಇದು ಪುರಾತನ ಕಾಲದ್ದು ನೋಡ್ರಿ. ಪುರಾತನ ಕಾಲದ್ದನ ಇದ್ರಿ. ಒಂದು ಕಲ್ಲುಗಳ್ದಾಗ ಎಷ್ಟು ಚಂದ ಡಿಸೈನ್ ಮಾಡಿ ಎಷ್ಟು ಚಂದ ರೀ ಗುಡಿ ಕಟ್ಟಿದಾರೆ. ಗರ್ಭ ಗುಡಿ ರೀ ಇದು ನೋಡ್ರಿ ಹೆಂಗದನ್ರಿ. ಪರಮೇಶ್ವರನ ಗುಡಿ ರೀ ಇದು. ರಾಮಲಿಂಗೇಶ್ವರ ಗುಡಿ ರೀ ಇದು. ಒಂದು ಕಲ್ಲುಗಳ್ದಾಗ ರೀ, ಒಂದು ಕಲ್ಲಲ್ರಿ, ಕಲ್ಲುಗಳ್ದಾಗ ಪರ್ಫೆಕ್ಟಾಗಿ ಡಿಸೈನ್ ಮಾಡಿ ಮೊದಲನೇ ಪುರಾತನ ಕಾಲದ ಗುಡಿಗಳ್ರಿ ಇವ್ರಿ ನೋಡ್ರಿ. ಇದೊಂದು ಉಳಿತ್ರಿ. ಇನ್ನೂ ಒಂದು ಗುಡಿ ಐತ್ರಿ, ಅದನ್ನು ನಿಮಗೆ ತೋರಿಸ್ತೇನೆ ರೀ. ಅಲ್ಲೇ ಅದನ್ನು ಯಾವಾಗಲೂ ಕೀಲಿ ಹಾಕ್ಕೊಂಡು ಹೋಗ್ತಾರೆ ರೀ. ಅದನ್ನು ನಿಮಗೆ ತೋರಿಸ್ತೇನೆ ರೀ. ಅವಾಗ ಅದನ್ನು ಓಪನ್ ಮಾಡ್ತಾರೆ, ಅವಾಗ ನಿಮ್ಗೆ ತೋರಿಸ್ತೇನೆ ರೀ. ಇವಾಗ ಇದು ವಿಠ್ಠಲ ರುಕ್ಮಿಣಿ ಗುಡಿ ರೀ ಇದು. ಇಲ್ಲಿ ದೇವರು ಎಷ್ಟು ಚಂದ ರೆಡಿ ಮಾಡಿದಾರೆ. ರಾಧಾ ರುಕ್ಮಿಣಿನ ಎಷ್ಟು ಚಂದ ವಿಠ್ಠಲ ರುಕ್ಮಿಣಿನ ರೆಡಿ ಮಾಡಿರ್ತಾರು. ನಿಮಗೆ ತೋರಿಸ್ಬೇಕು ಅನ್ಕೊಂಡೇನು ನೋಡ್ರಿ. ಇಲ್ಲೇ ಇವತ್ತಿಂದ ಪೂಜೆ ಅಷ್ಟು ಚಂದನ ರೆಡಿ ಮಾಡಿರ್ತಾರೆ ದೇವರನ್ನ ನೋಡ್ರಿ. ಇಲ್ಲಿ ಇವಾಗ ನೋಡ್ರಿ ಅದ್ರ ಪಕ್ಕದಾಗ ಐತ್ರಿ ಅದ್ರ ಪಕ್ಕದಾಗಿಂದನ ತೋರ್ಸತ್ತೇನ್ರಿ ನಿಮಗೆ ನೋಡ್ರಿ. ಇಲ್ಲಿ ವಿಠ್ಠಲ ರುಕ್ಮಿಣಿ ದೇವಸ್ಥಾನ ರೀ ಇದು ನೋಡ್ರಿ. ಅದನ್ನು ಪೂರ್ತಿಯಾಗಿ ದೇವ್ರನ್ನ ತೋರಿಸ್ತೇನೆ ಇಲ್ರಿ ನಿಮ್ಗೆ. ಎಷ್ಟು ಚಂದ ರೆಡಿ ಮಾಡಿದಾರೆ ದೇವ್ರನ್ನ ನೋಡ್ರಿ. ಇಲ್ಲಿ ಎಷ್ಟು ಚಂದ ರೆಡಿ ಮಾಡಿರ್ತಾರೆ ರೀ. ದಿನಾಲು ಪೂಜೆ ಹಿಂಗೆ ಮಾಡಿರ್ತಾರೆ ರೀ ನೋಡ್ರಿ. ಇಲ್ಲಿ ಚಂದ ಮಾಡಿದಾರಲ್ರಿ ದೇವಸ್ಥಾನ. ಎಷ್ಟು ಚಂದ ಕಾಣತ್ತಾವ್ರಿ ದೇವ್ರುಗಳ ನೋಡ್ರಿ. ಇದು ರೀ ಮೊದಲು ಇದು ಹಳಿದನ ಐತ್ರಿ. ಇವಾಗ ಎಲ್ಲ ಇದನ್ನು ಹೊಸಾದು ಮಾಡಿಬಿಟ್ಟಿದ್ದಾರೆ ರೀ. ಇವಾಗ ಗುಡಿ ಇದನ್ನು ಹಳಿದಲ್ರಿ ಇದು, ಇವಾಗ ಹೊಸಾದನ್ನ ಮಾಡಿಬಿಟ್ಟಿದ್ದಾರೆ. ಹಳಿದು ಅದನ್ನು ತೆಗೆದು ಹೊಸಾದು ಮಾಡಿದ್ದಾರೆ ಇವಾಗ. ಇದೆಲ್ಲ ಇದು ದೊಡ್ಡ ದೇವಸ್ಥಾನ ಐತ್ರಿ ನೋಡ್ರಿ. ಅಲ್ಲೇ ಮುಂದ್ಗಡೆನ ಎಲ್ಲ ಥರದ ದೇವ್ರುಗಳ್ನು ಅಲ್ಲೇ ಸಣ್ಣ ಸಣ್ಣ ಗುಡಿ ಇದಾವ್ರವ. ಮತ್ತು ಇಲ್ಲಿ ಒಳಗಡೆನ ಎಷ್ಟು ದೇವ್ರು ಅದಾರಲ್ಲ ಅಷ್ಟು ದೇವ್ರುಗಳ್ದೆಲ್ಲ ಮೂರ್ತಿಗಳ್ನ ಈ ಥರ ಒಳಗೆ ಹಾಕ್ಯಾರ್ರಿ ಎಲ್ಲನೂ ನೋಡ್ರಿ. ಇಲ್ಲಿ ವಿಠ್ಠಲ ರುಕ್ಮಿಣಿ ಅವ್ರದ್ದು ಏನೇನು ಐತಾರಲ್ಲ ಅದನ್ನು ಇಲ್ಲೇ ಗುಡಿ ಒಳಗೆ ಇದ್ರ ಒಳಗನ ಗೊಂಬೆಗಳ್ನ ಮಾಡಿಡ್ರಿ ನಿಲ್ಸಿದಾರೆ ಇಲ್ರಿ. ಅಷ್ಟು ದೇವ್ರುಗಳು ಅದಾವ್ರಿ ಇದ್ರ ಒಳಗೆ ರೀ. ಅವ್ರದ್ದು ವಿಠ್ಠಲ ರುಕ್ಮಿಣಿ ದೇವ್ರದ್ದು ಏನೈತಲ್ರಿ ಆ ಥರ ಗೊಂಬೆಗಳ್ನ ಮಾಡಿ ನಿಂದ್ರಿಸಿದಾರೆ ಗುಡಿ ಮ್ಯಾಲೆ ರೀ. ಅಷ್ಟು ಚಿಕ್ಕ ಗುಡಿನ ಐತ್ಕರಿ ರೀ. ಅದ್ರ ಮ್ಯಾಲೆ ಪ್ರತಿಯೊಂದೂ ಗೊಂಬೆಗಳ್ನ ನಿಂದ್ರಿಸಿದಾರೆ ಇಲ್ಲಿ ನೋಡ್ರಿ. ಇಲ್ಲಿ ಅವು ನೋಡ್ರಿ ಇಲ್ಲಿ ರಾಧಾ ಕೃಷ್ಣ ಅಂದ್ರಿ, ದುರ್ಗಾದೇವಿ ಇದ್ರಿ, ಎಲ್ಲ ಥರ ಒಟ್ಟು ದೇವರುಗಳು ಅದಾವ್ರಿ ಅಲ್ಲೇ ಗುಡಿ ಒಳಗೆ. ಅಷ್ಟು ದೇವಸ್ಥಾನದೊಳಗೆ ನೋಡ್ರಿ. ಇಲ್ಲಿ ಪತ್ರಿ ಗಿಡ ಅನ್ನೊಂದು ಅಲ್ಲೇ ಬೆಳೆಸಿದಾರೆ ದೇವರಿಗೆ. ದಿನಾಲೂ ಪತ್ರಿ ಇರ್ತೈತಲ್ರಿ, ಅದಕ್ಕೆ ಅದೊಂದು ಪತ್ರಿ ಗಿಡನ ಒಳಗಡೆನ ನೋಡ್ರಿ. ಇಲ್ಲಿ ಅದನ್ನು ತೆಗಿದ್ದಿಲ್ರಿ ಅವ್ರು, ಅದನ್ನು ಇಟ್ಕೊಂಡನ ಗುಡಿನ ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಅವ್ರು. ಅದನ್ನು ಗಿಡನ ತೆಗ್ದಿಲ್ರಿ ಅವರು. ಐತ್ರಿ ಅದು ಹಂಗೆ ಐತ್ರಿ. ಆ ಗುಡಿಯಾಗ ದೊಡ್ಡದು ಮರನ ಆಗಿಬಿಟ್ಟೈತ್ರಿ ಅದು ಗುಡಿ ಒಳಗೆ. ಇದು ಮುಂದ್ಗಡೆ ಅದ್ರಿ ನೋಡ್ರಿ.
ನಾನು ರೀ ದೇವರಿಗೆ ಇವತ್ತು ಮೊನ್ನೆನೋ ಬಂದೀನಿ ಬಿಡ್ರಿ, ಇವತ್ತು ಅಲ್ಲೇ ಹೋಗೀನಿ ರೀ ದೇವರ. ನನಗೆ ವಿಠ್ಠಲ ರುಕ್ಮಿಣಿ ಶಿವ ಪಾರ್ವತಿಗಳ ದೇವಸ್ಥಾನಕ್ಕೆ ಯಾವಾಗಲೂ ಬಂದೇ ಬರ್ತೇನೆ ರೀ ನಾನು. ಬನ್ನಿ ಅಂದ್ರೆ ಇಲ್ಲಿ ಬಂದು ಭೇಟಿ ಕೊಟ್ಟು ಹೋಗೇ ಇರ್ತೇನೆ ರೀ ನಾನು. ದೇವ್ರನ್ನ ಭೇಟಿ ಕೊಟ್ಟು ಹೋಗಿರ್ತೇನೆ ರೀ. ಇಲ್ಲಿ ನೋಡ್ರಿ ಎಷ್ಟು ಚಂದ ಅದಾವ ನೋಡ್ರಿ ನಮ್ಮೂರು ದೇವರ ಗುಡಿಗಳು ರೀ, ದೇವಸ್ಥಾನ. ಈಗ ಜಾತ್ರೆ ಅಲ್ರಿ, ಎಲ್ಲ ಪ್ರಿಪ್ರೇಷನ್ ಮಾಡಿರ್ತಾರೆ ನೋಡ್ರಿ. ಇಲ್ಲಿ ಮುಂದ್ಗಡೆನ ಹಿಂಗೆ ಗಿಡಗಳ್ದು ಬೊಕ್ಕೆ ಇವನ್ನ ಇಟ್ಟಿದ್ದಾರೆ. ಇವನ್ನ ನೋಡ್ರಿ ಇಲ್ಲಿ ಮುಂದ್ಗಡೆನ ತುಳಸಿ ಕಟ್ಟೆನ ಒಂದು ಐತ್ರಿ, ಅಲ್ಲೇ ಒಂದು ದೊಡ್ಡ ಮರನ ಐತ್ರಿ. ಅಂತ ದೊಡ್ಡ ಮರನ ಐತ್ರಿ ಅಲ್ಲಿ. ಅದ್ರೊಳಗೆ ತುಳಸಿ ಕಟ್ಟೆನ ಎದುರುಗಡೆನ ಕೃಷ್ಣ ರುಕ್ಮಿಣಿ ದೇವಸ್ಥಾನದ ಎದುರುಗಡೆನ ಅದನ್ನು ಮಾಡಿದಾರೆ ನೋಡ್ರಿ. ಇಲ್ಲಿ ನೋಡ್ರಿ ತುಳಸಿ ಕಟ್ಟೆ ರೀ, ಅಲ್ಲೇ ದೊಡ್ಡ ಮುಂದ್ಗಡೆನ ಒಂದು ದೊಡ್ಡ ಮರನೂ ಐತ್ರಿ. ಅಲ್ಲಿ ಆ ಮರಗಳಿಗೆ ಏನು ಟಚ್ ಮಾಡಿಲ್ರಿ, ಎಲ್ಲಾನು ಇದನ್ನು ಮಾಡಿದಾರೆ, ಚಂದ ಮಾಡಿದಾರೆ ರೀ. ಇದು ಪಕ್ಕದಾಗನ ಜಾತ್ರೆ ಶುರುವಿಲ್ಲ ನೋಡ್ರಿ, ಎಷ್ಟು ಚಂದ ಚಂದ ರೀ. ಬಳಿಗಳ ಬೆಂಗಲ್ಗಳು ಹಾಕಿದ್ದಾರ್ರಿ ಅಂಗಡ್ಯಾಗ ನೋಡ್ರಿ. ಇಲ್ಲಿ ಎಷ್ಟು ಚಂದ ಅದಾವ ರೀ. ಯಾವ ಥರ ತೊಗೋತೀರಿ ಆ ಥರ ಬಳಿಗಳು ಆ ಥರ ಇವೇನ್ರಿ. ಜಾತ್ರೆ ಒಳಗೆ ಸಖತ್ತಾಗಿ ಇದನ್ನು ಜಾತ್ರೆ ಮಾಡ್ಬೋದು ರೀ. ನಮ್ಮೂರು ಜಾತ್ರೆಗೆ ರೀ ನೋಡ್ರಿ ಹೆಂಗೆ ಹೊಳ್ಯಾತ ಪಳ ರೀ. ಎಲ್ಲ ಥರದ್ದು ಏನು ತೊಗೋತೀರಿ ತೊಗೋರಿ. ಇಲ್ಲಿ ನನಗೂ ಒಂದು ಜೊತೆ ಬಳಿ ಇಷ್ಟ ಆಗಿದಾವ್ರಿ. ಅವನ ನಾಳೆ ನಾನು ಪರ್ಚೇಸ್ ಮಾಡ್ಕೋಬೇಕ್ರಿ. ನಾನು ತೊಗೋಬೇಕು ಅನ್ಕೊಂಡೇನ್ರಿ. ಇದ್ರೊಳಗೆ ನಿಮ್ಗೆ ತೋರಿಸ್ತೇನಲ್ರಿ ಒಂದು ಸಲ. ಅವು ಬಿಳಿ ಸ್ಟೋನ್ದು ಅದಾವ್ರಿ, ಬಿಳಿ ಕಲರ್ದೊಳಗೆ ಬಳಿ ಅದಾವ್ರಿ. ಅವ ನನಗೆ ಇಷ್ಟ ಆದವು ರೀ ಎಲ್ಲನ್ಕಿಂತ. ಅವ ಲೈಟ್ ಹಚ್ಚಿದ್ರಲ್ಲ ಪಳ 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 ಹೊಳಕತ್ತಿತ್ತು ರೀ. ಇಲ್ಲಿ ನೋಡಿರಿ ಕಲರ್ ಬಳಿ ರೀ. ಯಾವ ತೊಗೋತೀರಿ ತೊಗೋರಿ. ಆದ್ರೆ ಅದ್ರೊಳಗೆ ಒಂದು ಜೊತೆ ಮಾತ್ರ ನನಗೆ ಇಷ್ಟ ಆಗಿದ್ದು ರೀ. ಅವನ್ನ ನಾನೇ ನಾಳೆ ತೊಗೋಬೇಕು ಅನ್ಕೊಂಡಿದ್ದಾನು. ನಿಮ್ಗೆ ನಾಳೆ ತೊಗೊಂಡು ತೋರಿಸ್ತೀನಿ ನೋಡ್ರಿ. ಬಿಳಿ ಸ್ಟೋನ್ದು ರೀ, ಅವು ಮುಂದ್ಗಡೆ ಸಖತ್ತಾಗಿ ಕಾಣ್ತಾರೆ. ಈ ವಿಡಿಯೋದಾಗ ಅಷ್ಟೊಂದು ಸರಿ ಏನು ಕಾಣಿಸ್ತಿಲ್ಲ. ನಿಮ್ಗೆ ನಾಳೆ ತೊಗೊಂಡೆ ಅವ್ರು ಹಾಕೊಂಡು ತೋರಿಸ್ತೀನಿ ರೀ. ಅದರ ಪಕ್ಕದಾಗ ರಾಜಸ್ಥಾನ ರೀ ಕಾಯಿಪಲ್ಲೆನೂ ಮಾರ್ತಾರೆ ರೀ. ದಿನಾಲು ಜಾತ್ರೆ ಮುಗಿ ಮಟ್ಟ ರೀ ಯಾವ ಥರ ತೊಗೋತೀವಿ ಆ ಥರ ಕಾಯಿಪಲ್ಲೆಗಳ್ನ ಇಟ್ಟಿರ್ತಾರೆ ಇಲ್ಲಿ ನೋಡ್ರಿ. ಇಲ್ಲಿ